ಮೆಹಂದಿಯ ಸುವಾಸನೆ ಘಮಾಡಿಸುತ್ತಿರಲು, ಬಳೆಗಳ ಸದ್ದು ಹಿತವಾಗಿ ಕೇಳಿಸುತ್ತಿರಲು, ನಿದ್ರಾದೇವತೆಯು ಹತ್ತಿರ ಸುಳಿಯದೆ ದೂರವಿರಲು, ನಗುವಿನ ಸದ್ದು ಅಲ್ಲಲ್ಲೇ ಸುಳಿದಾಡುತ್ತಿರಲು, ಅದೇ ವೇಳೆಗೆ ಸಹೋದರರ ತಮಾಷೆ, ಸಹೋದರಿಯ ಮಂದಹಾಸಕ್ಕೆ ಕಾರಣವಾಗಿರಲು, ಈ ಮಧ್ಯರಾತ್ರಿಯಲ್ಲಿ ದಂಗೆಬ್ಬಿಸುವ ಸಡಗರವಿದು. ಹಾಯ್, ಹೆಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್. ನಾನು ಆಲ್ರೆಡಿ ಹಿಂದೆ ಅರಿಶಿಣ ಶಾಸ್ತ್ರದ ನಮ್ಮ ಮದುವೆ ಸಮಾರಂಭಗಳಲ್ಲಿ ಯಾವ ರೀತಿಯಾಗಿ ಅರಿಶಿಣ ಶಾಸ್ತ್ರವನ್ನು ನಡೆಸ್ತೀವಿ ಅನ್ನೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಇವಾಗ ಮೆಹಂದಿ ಶಾಸ್ತ್ರದ ಒಂದು ವಿಡಿಯೋವನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೀನಿ. ಕೊನೆ ತನಕನೂ ವಿಡಿಯೋವನ್ನು ನೋಡಿ ಯಾವ ರೀತಿ ಡಿಸೈನ್ಸ್ಗಳು ಬಂದಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರ ವಿಡಿಯೋಗಳನ್ನು ನೋಡಿ. ಹಾಗೆಯೇ ಈ ಒಂದು ಡಿಸೈನ್ಸ್ಗಳು ನಿಮಗೂ ಸಹ ಉಪಯೋಗ ಆಗ್ಬೋದು ಅಂಥೇಳಿ ಹಾಕಿದ್ದೀನಿ. ಹಾಗೆ ನಮ್ಮ ಕಡೆ ಎಲ್ಲ ಯಾವ ರೀತಿಯಾಗಿ ಮೆಹಂದಿ ಶಾಸ್ತ್ರವನ್ನು ಮಾಡ್ತೀವಿ ಅನ್ನೋದನ್ನು ಸಹ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಮೆಹಂದಿ ಶಾಸ್ತ್ರವನ್ನು ಏನಕ್ಕೋಸ್ಕರ ಆಚರಣೆಯನ್ನು ಮಾಡ್ತೀವಿ, ಯಾವ ನಂಬಿಕೆಗೋಸ್ಕರ ಆಚರಣೆಯನ್ನು ಮಾಡ್ತೀವಿ ಅನ್ನೋದನ್ನು ನನಗೆ ಗೊತ್ತಿರೋದನ್ನು ಸ್ವಲ್ಪವನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಮೆಹಂದಿ ಶಾಸ್ತ್ರ ಅಂತಕ್ಕಂಥದ್ದು ಆ ಮೆಹಂದಿಯನ್ನು ಹಚ್ಚುವಂಥ ಒಂದು ಸಂಪ್ರದಾಯದ ಒಂದು ಶಾಸ್ತ್ರ ಅಲ್ಲ. ಹಾಗೆ ಇದು ಮುಖ್ಯವಾಗಿ ಈಗ ಮದುವೆಗಳಲ್ಲಿ ವಧು ಮತ್ತು ವರರಿಗೆ ಮೆಹಂದಿಯನ್ನು ಹಚ್ಚುವಂತಹ ಆಚರಣೆಯನ್ನು ನಾವು ಮೆಹಂದಿ ಶಾಸ್ತ್ರ ಅಂತ ಹೇಳ್ತೀವಿ. ಈಗ ಇದ್ರ ಜೊತೆಗೆ ನಂಬಿಕೆಗಳು ಮತ್ತು ಕೆಲವೊಂದು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದಂತಹ ಅಂಶಗಳು ಸಹ ಇದೆ. ಹಾಗೆಯೇ ಮೆಹಂದಿ ಶುಕ್ರಗ್ರಹಕ್ಕೆ ಸಂಬಂಧಿಸಿದ್ದು ಅಂತಲೂ ಸಹ ಹೇಳ್ತಾರೆ. ಹಾಗೆ ಸೌಂದರ್ಯ, ಸಂತೋಷ ಮತ್ತು ಪ್ರೀತಿಯನ್ನು ಸೂಚಿಸುತ್ತೆ ಅಂಥೇಳಿ ನಂಬ್ತಾರೆ. ಹಾಗೆಯೇ ಇದು ಒಂದು ಶುಭ ಮತ್ತು ಸಾಮರಸ್ಯ ಮತ್ತು ಅದೃಷ್ಟವನ್ನು ತರುತ್ತೆ ಅನ್ನೋ ಒಂದು ನಂಬಿಕೆಯೂ ಸಹ ಇದೆಯಂತೆ. ಆದ್ದರಿಂದ ನಾವೇನು ಮಾಡ್ತಕ್ಕಂಥದ್ದು ಮೆಹಂದಿ ಶಾಸ್ತ್ರವನ್ನು ಆಚರಿಸ್ತಕ್ಕಂಥದ್ದು. ಇವಾಗ ಸಾಂಪ್ರದಾಯಿಕವಾಗಿ ಇದನ್ನು ಏನಕ್ಕೆ ಆಚರಣೆ ಮಾಡ್ತಾರೆ, ಇದರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಇವಾಗ ಮದುವೆ ಹಿಂದಿನ ದಿನ ವಧು ಮತ್ತು ವರನಿಗೆ ಮೆಹಂದಿಯನ್ನು ಹಚ್ಚತಕ್ಕಂಥದ್ದು ಇದು ಒಂದು ಸಾಂಪ್ರದಾಯಿಕ ಒಂದು ಆಚರಣೆ ಆಗಿರತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನಾವು ಮೆಹಂದಿ ಶಾಸ್ತ್ರ ಅಂತ ಕರಿತೀವಿ. ಹಾಗೆ ಜ್ಯೋತಿಷ್ಯದ ನಂಬಿಕೆ ಪ್ರಕಾರ ಹೇಳೋದಾದರೆ ಮೆಹಂದಿ ಬಂದು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದಂತೆ. ಹಾಗಾಗಿ ಇದು ಸೌಂದರ್ಯ, ಸಂತೋಷ ಮತ್ತು ಸೃಜನಶೀಲತೆಯನ್ನು ಸೂಚಿಸುತ್ತೆ ಅಂತೇಳಿ ಈ ಮೆಹಂದಿ ಶಾಸ್ತ್ರವನ್ನು ಮಾಡ್ತಕ್ಕಂಥದ್ದು. ಹಾಗೆ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಸಂಬಂಧಗಳ ಸಂಕೇತ. ಇವಾಗ ಇದು ವಧು ವರ ಮತ್ತು ವರನ ಸಂಬಂಧಕ್ಕೆ ಈಗ ಮೆಹಂದಿ ಶಾಸ್ತ್ರಗಳಲ್ಲಿ ಮೆಹಂದಿ ಹಚ್ಚಿದಾಗ ಈ ರೀತಿಯಾಗಿ ಕಪ್ಪಾದರೆ ಅಥವಾ ಈ ರೀತಿಯಾಗಿ ಡಾರ್ಕ್ ಬಂದರೆ ಇವಾಗ ಹುಡುಗ ಹುಡುಗಿನ ತುಂಬ ಇಷ್ಟಪಡ್ತಾರೆ ಅಂತನೋ, ಅಥವಾ ಅವರ ಅತ್ತೆ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾರೆ ಸೊಸೆನ ಅಂತನೋ, ಹೀಗೆ ಕೆಲವೊಂದು ನಂಬಿಕೆಗಳಿದೆಯಲ್ಲ, ಆ ಒಂದು ನಂಬಿಕೆಗಳಿಗೂ ಸಹ ಏನು ಮಾಡ್ತಾರೆ ಈ ಒಂದು ಮೆಹಂದಿ ಶಾಸ್ತ್ರವನ್ನು ಮಾಡ್ತಕ್ಕಂಥದ್ದು. ಮತ್ತು ಇನ್ನೊಂದು ಹೇಳೋದಾದರೆ ಸಹೋದರನ ರಕ್ಷಣೆಯನ್ನು ಹಿನ್ನೆಲೆಯಲ್ಲೂ ಸಹ ಇದನ್ನು ಆಚರಣೆಯನ್ನು ಮಾಡ್ತಾರಂತೆ. ಈಗ ಕೆಲವು ಹಿಂದೂ ಪಂಗಡಗಳಲ್ಲಿ ಮದುಮಗಳ ಸಹೋದರನಿಗೆ ಒಳ್ಳೆಯದಾಗಲಿ ಮತ್ತು ಸಹೋದರ ಸಹೋದರಿಯ ಸಂಬಂಧ ಚೆನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದನೂ ಸಹ ಹಿಂದೆ ಎಲ್ಲ ಈ ಸಹೋದರನ ಕೈ ಹಿಂಭಾಗಕ್ಕೆ ಮೆಹಂದಿಯನ್ನು ಹಚ್ತಕ್ಕಂಥದ್ದು ಸಹ ರೂಢಿಯಲ್ಲಿ ಇತ್ತಂತೆ. ಹಾಗೆ ಮತ್ತು ಶುಭ ಮತ್ತು ಅದೃಷ್ಟದ ಸಂಕೇತ ಅಂತೇಳಿನೂ ಸಹ ಏನು ಮಾಡ್ತಾಯಿದ್ರು, ಮೆಹಂದಿ ಶಾಸ್ತ್ರವನ್ನು ಇರ್ತಿದ್ರು. ಇವಾಗ ಇದು ಶುಭದ ಸಂಕೇತವಾಗಿದ್ದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇದರ ಶುಭ ಪರಿಣಾಮವು ಅದೃಷ್ಟವನ್ನು ಬೆಳಗಿಸುತ್ತದೆ ಅಂತೇಳಿ ಏನು ಮಾಡಿದ್ರು, ನಂಬಿದ್ರು. ಹಾಗಾಗಿ ನಾವು ಮೆಹಂದಿ ಶಾಸ್ತ್ರವನ್ನು ಮಾಡ್ತಾ ಇದ್ದಿದ್ದು. ಮತ್ತು ಬೇರೆ ಇತರ ಲಾಭಗಳನ್ನ ನೋಡೋದಾದರೆ ಈಗ ಮೆಹಂದಿಯು ದೇಹಕ್ಕೆ ಸೈಂಟಿಫಿಕ್ಕಾಗಿ ನೋಡೋದಾದರೆ ಮೆಹಂದಿ ದೇಹಕ್ಕೆ ತಂಪನ್ನು ಸಹ ನೀಡುತ್ತೆ. ಮತ್ತು ಇವಾಗ ಮೆಹಂದಿ ಹಾಕ್ಕೊಂಡಿದ್ರೆ ಅದ್ರ ಕಳೆನೇ ಒಂಥರ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಂತೇಳಿ. ಹಾಗೆ ಇದರಲ್ಲಿರ್ತಕ್ಕಂಥ ಕೆಲವೊಂದು ಔಷಧಿ ಗುಣಗಳಿಂದಾಗಿಯೂ ಸಹ ಏನು ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನು ಮದುವೆ ಸಮಾರಂಭಗಳಲ್ಲಿ ಅಂದರೆ ಮದುವೆಗಳಲ್ಲೇ ಅಲ್ಲ, ಕೆಲವೊಂದು ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಮೆಹಂದಿಯನ್ನು ಹಾಕೊಳ್ತಕ್ಕಂಥದ್ದು ರೂಢಿಯಲ್ಲಿ ಇದೆ. ಹೀಗಾಗಿ ಇದು ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾಗಾಗಿ ಮೆಹಂದಿ ಶಾಸ್ತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವಾಗ ಮೊದಲೆಲ್ಲ ನಾರ್ತ್ ಇಂಡಿಯನ್ಸನ್ನಲ್ಲಿ ಜಾಸ್ತಿ ಇತ್ತು, ಸೌತಲ್ಲಿ ಅಷ್ಟೊಂದು ಇರಲಿಲ್ಲ. ಜಸ್ಟ್ ಶಾಸ್ತ್ರ ಅಂತೆಲ್ಲ ಏನೂ ಮಾಡ್ಕೊಂಡು ಇರಲಿಲ್ಲ.
ಸಾಮಾನ್ಯವಾಗಿ ಹುಡುಗ ಹುಡುಗಿಗೆ ಮೆಹಂದಿ ಬೇಕಾ ಏನೋ ಅಂತೇಳಿ ಜಸ್ಟ್ ಅದನ್ನು ಹಾಕ್ತಿದ್ರು, ಯಾರೋ ಒಬ್ಬರು ಹಾಕ್ತಕ್ಕಂಥದ್ದು ಏನೋ ಒಂದು ಮಾಡ್ತಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಸಹ ಸೇರಿ ಅದನ್ನೇ ಒಂದು ಶಾಸ್ತ್ರವನ್ನಾಗಿ ಇಟ್ಕೊಂಡು ಪ್ರತಿಯೊಬ್ಬರು ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಖುಷಿಯಾಗಿರಲಿ ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಸಹ ಮೆಹಂದಿಯನ್ನು ಹಚ್ಚಿಸ್ತಕ್ಕಂಥದ್ದು. ಇವಾಗ ಒಂದು ಮದುವೆ ಸಮಾರಂಭಗಳು, ಯಾವುದೇ ಒಂದು ಸಮಾರಂಭ ನಡೀತಕ್ಕಂಥದ್ದು, ಹುಡುಗ ಹುಡುಗಿ ಇದ್ದರಷ್ಟೇ ಅದು ಖುಷಿಯಾಗಿ ನಡೀತಕ್ಕಂಥದ್ದಲ್ಲ. ಅಲ್ಲಿ ಪ್ರತಿಯೊಬ್ಬರು ಸೇರಿ ಖುಷಿಯಾಗಿ ಎಲ್ಲರೂ ಮದುವೆ ಸಮಾರಂಭಗಳಲ್ಲಿ ಶಾಸ್ತ್ರಗಳಲ್ಲಿ ಪಾಲ್ಗೊಳ್ತಾರೆ ಅಂತ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಯಾರ್ಯಾರು ಇರ್ತಾರೋ ಎಲ್ಲರೂ ಸಹ ಮೆಹಂದಿ ಯಾರಿಗೆ ಇಷ್ಟ ಆಗುತ್ತೋ ಪ್ರತಿಯೊಬ್ಬರು ಸಹ ಮೆಹಂದಿಯನ್ನು ಹಚ್ಚಿಸ್ಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಂಬಂಧಗಳು ಮತ್ತು ಎಲ್ಲರೂ ಒಟ್ಟೊಟ್ಟಿಗೆ ಸೇರೋದೇ ಒಂದು ದೊಡ್ಡ ಕಷ್ಟ. ಇವಾಗ ಯಾವಾಗಲೂ ಎಲ್ಲರೂ ಸಹ ಒಂದು ಬ್ಯುಸಿ ಶೆಡ್ಯೂಲಲ್ಲೇ ಇರ್ತಾರೆ. ಹಾಗಾಗಿ ಏನು ಮಾಡತಕ್ಕಂಥದ್ದು, ಈ ಒಂದು ರೀತಿಯಾದಂಥ ಒಂದು ಪ್ರೋಗ್ರಾಮ್ಗಳನ್ನು ಶಾಸ್ತ್ರಗಳನ್ನು ಇಟ್ಕೊಳ್ಳೋದ್ರಿಂದ ಏನು ಮಾಡ್ತಾರೆ, ಎಲ್ಲರೂ ಸಹ ಒಟ್ಟಿಗೆ ಸೇರಿದಂಗೂ ಸಹ ಆಗುತ್ತೆ ಮತ್ತು ಎಲ್ಲರೂ ಸಹ ಎಂಜಾಯ್ ಮಾಡಿಕೊಂಡು ಅಲ್ಲಿ ಇವಾಗ ಸಾಮಾನ್ಯವಾಗಿ ಒಂದು ಹಬ್ಬಗಳು ಹರಿದಿನಗಳು ಇದೆಲ್ಲ ಮಾಡ್ತಕ್ಕಂಥದ್ದೇ. ಯಾರು ಎಷ್ಟೇ ಬ್ಯುಸಿಯಾಗಿದ್ರೂ ಸಹ ಒಟ್ಟಿಗೆ ಅವರ ಸಮಯವನ್ನು ಕಳೀಲಿ, ಎಲ್ಲರೂ ಇವಾಗ ಎಲ್ಲರನ್ನೂ ಮರ್ತಂಗಾಗುತ್ತೆ ಅಂಥೇಳಿ. ಹಾಗಾಗಿ ಈ ಒಂದು ರೀತಿಯ ಒಂದು ಶಾಸ್ತ್ರಗಳು ಸಹ ಒಳ್ಳೆಯದೇ ಅಂತ ಹೇಳ್ಬೋದು. ಈ ರೀತಿಯಾಗಿ ನಮ್ಮ ಮೆಹಂದಿನ ಶಾಸ್ತ್ರನೂ ಸಹ ಹೋಯಿತು. ಇದಕ್ಕೋಸ್ಕರನೇ ಮೆಹಂದಿ ಶಾಸ್ತ್ರಗಳು, ಕೆಲವೊಂದು ಶಾಸ್ತ್ರಗಳನ್ನು ಒಂದು ಸೈಂಟಿಫಿಕ್ ರೀಸನಿಂದನೂ ಸಹ ಹಿರಿಯರು ಸುಮ್ಮನೆ ಯಾವುದೇ ರೀತಿಯಾದಂಥ ಸಂಪ್ರದಾಯಗಳನ್ನು ಮಾಡಿಲ್ಲ. ಅದರಿಂದ ಕೆಲವೊಂದು ಒಳ್ಳೆಯ ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಸಂಪ್ರದಾಯಗಳು ರೂಢಿಯಲ್ಲಿದೆ ಅಂತ ಹೇಳ್ಬೋದು. ಇದೆಲ್ಲ ಕಾರಣಗಳಿಂದ ಮೆಹಂದಿ ಶಾಸ್ತ್ರವನ್ನು ಸಹ ಈ ಒಂದು ಮದುವೆ ಸಮಾರಂಭಗಳಲ್ಲಿ ಮಾಡ್ತಾರೆ. ಇಲ್ಲಿ ತುಂಬ ಲೇಟ್ ನೈಟ್ ಆಗಿದ್ದರಿಂದ ಎಲ್ಲರೂ ಸಹ ನಿದ್ದೆ ಬರ್ತಾ ಇತ್ತಂತೇಳಿ ಟಿ ವಿಯನ್ನು ಹಾಕ್ಕೊಂಡು ಇದ್ದಿದ್ದರಿಂದ ಬ್ಯಾಕ್ಗ್ರೌಂಡೆಲ್ಲ ಟಿ ವಿ ಮ್ಯೂಸಿಕ್ ಬರ್ತಿರೋದ್ರಿಂದ ನಾನು ಯಾವುದೇ ರೀತಿಯಾದಂಥ ಫನ್ನಿ ಕಾನ್ವರ್ಜೇಷನನ್ನು ಇಲ್ಲಿ ಆ್ಯಡ್ ಮಾಡೋಕ್ಕೆ ಆಗಿಲ್ಲ. ಕಾನ್ವರ್ಜೇಷನ್ ಎಲ್ಲ ಚೆನ್ನಾಗೇ ಇತ್ತು, ತುಂಬ ಹೊತ್ತು ಕೂತ್ಕೊಂಡಿದ್ವಿ ಅಂತ ಎಲ್ಲ ತಮಾಷೆಗೆ ಮಾತಾಡಿಕೊಂಡೇ ಇದ್ವಿ. ಆದರೆ ಮಕ್ಕಳೆಲ್ಲ ಇತ್ತು, ಕೆಲವು ಮಕ್ಕಳು ಇವಾಗ ಅಳ್ತಾ ಇದ್ವು ಅಂಥೇಳಿ ಯಾವುದೇ ಕಾನ್ವರ್ಜೇಷನನ್ನು ಇಲ್ಲಿ ನಾನು ಆ್ಯಡ್ ಮಾಡೋಕ್ಕಾಗಿಲ್ಲ. ಅದ್ರ ಬದಲು ನಾನು ಇಲ್ಲಿ ಜಸ್ಟ್ ಮ್ಯೂಸಿಕ್ಕನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಕೊನೆ ತನಕನೂ ವೀಡಿಯೋವನ್ನು ನೋಡಿ. ಹಾಗೆಯೇ ಮೆಹಂದಿ ಹಾಕಿಸ್ಕೊಂಡಿದ್ದು ತುಂಬ ಲೇಟ್ ಆಯಿತು ಅಂಥೇಳಿ ಎಲ್ಲರೂ ಸಹ ಹಾಕಿಸ್ಕೊಂಡಿದ್ದವರೆಲ್ಲ ಎಲ್ಲರದ್ದು ಲಾಸ್ಟಲ್ಲಿ ಒಟ್ಟಾಗಿ ಫೋಟೋನ ತೆಗಿಯೋಕ್ಕೆ ಆಗಲಿಲ್ಲ. ಎಲ್ಲರಿಗೂ ಮಕ್ಕಳಿರೋದ್ರ ಕಡೆ ಯಾವುದೇ ರೀತಿಯಾದಂಥ ನಾವು ಅಂದ್ಕೊಂಡಂಗೆ ಯಾವುದೇ ರೀತಿಯಾದಂಥ ಕೆಲಸಗಳನ್ನ ಮಾಡೋಕ್ಕಾಗಲ್ಲ. ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇದ್ದಿದ್ದರಿಂದ ಮಕ್ಕಳು ಮಲಗಿಸ್ಬೇಕಂತೇಳಿ ಎಲ್ಲರೂ ಸಹ ಬೇಗನೆ ಹೋಗಿ ಮಲಗಿದ್ರು. ಹಾಗೆಯೇ ಬೆಳಗ್ಗೆ ಬೇಗ ಚೌಟ್ರಿಗೆ ಹೋಗಬೇಕಿತ್ತು ಅಂಥೇಳಿ ಎಲ್ಲರೂ ಸ್ವಲ್ಪ ಬೇಗನೆ ಮಲಗಿದ್ರು. ಹಾಗಾಗಿ ಎಲ್ಲ ವೀಡಿಯೋಸ್ನ ಸಹ ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಆಗಲಿಲ್ಲ. ಜಸ್ಟ್ ಒಂದೆರಡು ಡಿಸೈನ್ಗಳನ್ನು ಹಾಗೆ ಯಾವ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಎಂಜಾಯ್ ಮಾಡ್ತಾ ಈ ಒಂದು ಮೆಹಂದಿ ಶಾಸ್ತ್ರವನ್ನು ಕಂಪ್ಲೀಟನ್ನು ಮಾಡಿದೆ ಅನ್ನೋದನ್ನು ಅಷ್ಟೇ ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕೊನೆ ತನಕ ವೀಡಿಯೋವನ್ನು ನೋಡಿ.
ಇದಾಗಿತ್ತು ಇವತ್ತಿನ ನಮ್ಮ ಮೆಹಂದಿ ಶಾಸ್ತ್ರದ ಒಂದು ವಿಡಿಯೋ. ಬಟ್ ಅರಿಶಿನ ಶಾಸ್ತ್ರದಲ್ಲಿ ಎಲ್ಲ ಹೊರಗಡೆ ಮಾಡಿರೋದ್ರಿಂದ ಫನ್ನಿ ಕಾನ್ವರ್ಜೇಷನ್ ಆ್ಯಡ್ ಮಾಡೋಕ್ಕಾಯಿತು. ಬಟ್ ಇದು ಒಳಗಡೆನೇ ಮಾಡಿದ್ರಿಂದ ಎಲ್ಲರೂ ಟಿ ವಿಯನ್ನು ಆನ್ ಮಾಡ್ಕೊಂಡಿದ್ರು, ಸಾಂಗ್ಸ್ ಎಲ್ಲ ಆನ್ ಮಾಡ್ಕೊಂಡಿದ್ರು, ಬೇಜಾರಾಗುತ್ತೆ ಅಂತೇಳಿ. ಹಾಗೆ ಮಕ್ಕಳೆಲ್ಲ ತುಂಬ ಮಾತಾಡ್ತಾ ಇತ್ತು. ನೈಟ್ ಆಗಿರೋದ್ರಿಂದ ಮಲ್ಕೊಳ್ಳೋಕೆ ಸಣ್ಣ ಮಕ್ಕಳೆಲ್ಲ ಅಳ್ತಿದ್ರು. ಹಾಗಾಗಿ ಯಾವುದನ್ನು ಸಹ ನಾನು ಆ್ಯಡ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಮೆಹಂದಿ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸಜೆಷನ್ ಏನಂತ ಹೇಳಿದ್ರೆ ಸಕ್ಕರೆ ನೀರನ್ನು ಅಲ್ಲಲ್ಲಿ ಆ್ಯಡ್ ಮಾಡ್ತಾ ಇರಬೇಕಂತೇಳಿ. ಮತ್ತು ಎಲ್ಲ ಮೆಹಂದಿಯನ್ನು ಎಲ್ಲ ಉದುರೋದ್ಮೇಲೆ ಅಲ್ಲಿ ಸಿಪ್ಪೆ ಎಲ್ಲ ಉದುರೋದ್ಮೇಲೆ ಅದನ್ನು ತೊಳಿಬಾರ್ದು. ಅದ್ರ ಬದಲು ವಿಕ್ಸ್ ಅಥವಾ ಕೊಬ್ಬರಿ ಎಣ್ಣೆಯನ್ನು ಸಹ ಅಪ್ಲೈ ಮಾಡಿದ್ರೆ ಮೆಹಂದಿ ತುಂಬ ಡಾರ್ಕಾಗಿ ಬರುತ್ತಂತೆ. ಇದಾಗಿತ್ತು ಇವತ್ತಿನ ನಮ್ಮ ಒಂದು ವಿಡಿಯೋ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.